ದೆಹಲಿಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಲಾಬಿ ಮಾಡೋದಕ್ಕೆ ಹೋಗಿದ್ದಂತಹ ಎಲ್ಲ ಕಾಂಗ್ರೆಸ್ನ ನಾಯಕರು ಈಗ ಮರಳಿ ವಾಪಸ್ ಆಗ್ತಾ ಇದ್ದಾರೆ. ಆದರೆ ಖಂಡಿತ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕು ಅನ್ನುವ ಮಾತನ್ನು ಆಡಿದ್ದಾರೆ. ದೆಹಲಿಗೆ ಹೋಗಿದ್ದ ಡಿಕೆ ಟೀಮ್ ಬೆಂಗಳೂರಿಗೆ ರಿಟರ್ನ್ ಆಗಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕು, 50 ವರ್ಷದಿಂದ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಹೀಗಂತ ಏರ್ಪೋರ್ಟ್ನಲ್ಲಿ ಆನೇಕಲ್ ಶಾಸಕ ಶಿವಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಡಿಕೆಶಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಡಿಕೆಶಿ ಅವರನ್ನು ಸಿಎಂ ಮಾಡೋದು ಹೈಕಮಾಂಡ್. ದೆಹಲಿಯಿಂದ ವಾಪಸ್ಸಾಗಿದ್ದಾರೆ ಶಾಸಕ ಶಿವಣ್ಣ. ಅವರ ಮಾತು. ಶಿವಣ್ಣ ಅವರು ವಾಪಸ್ ಆಗಿದ್ದಾರೆ. ಇವತ್ತು ನಮ್ಮ ಜೊತೆ ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ದೆಹಲಿಗೆ ಹೋಗಿ ಬಂದಿದ್ದಂತಹ ಭೇಟಿಯ ರಹಸ್ಯ ಏನು ಸರ್? ರಹಸ್ಯ ಯಾವುದೂ ಇಲ್ಲ. ಈಗೇನು ರಿಸಪ್ಪಲ್ ಮಾಡ್ತೀವಿ ಅಂತೇಳಿ ಏನು ಕೂಗಿತ್ತು, ಅದಕ್ಕೆ ನಾನು ಕೂಡ ಸುಮಾರು 3 ಸಾರಿ ಶಾಸಕನಾಗಿ ಕಂಟಿನ್ಯೂಷನ್ ಆಗಿ 2013, 18, 23 ಗೆದ್ದಿದ್ದೀನಿ. ಮತ್ತು 2 ಬಾರಿ ಸೋತಿದ್ದೀನಿ. ನಾನು ಕೂಡ ತುಂಬ ಸೀನಿಯರ್ ಇದ್ದೀನಿ. ನನಗೂ ಕೂಡ ಮಂತ್ರಿ ಮಾಡಿ ಅಂತೇಳಿ ನಮ್ಮ ಹೈಕಮಾಂಡ್ನ ಕೇಳಲಿಕ್ಕೆ ಹೋಗಿದೆ. ಹೈಕಮಾಂಡ್ ಅವ್ರು ಕೇಳಿದಾಗ ಆಯ್ತಪ್ಪ, ಇನ್ನೂ ಏನೇನಾಗುತ್ತೋ ನೋಡೋಣ, ಎಲ್ಲ ಡಿಸ್ಟಿಕ್ವರು ಎಲ್ಲನೂ ನೋಡಿ ಏನಾದರೂ ಸಹಾಯ ಆಗಿದ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ಡಿಕೆಶಿ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಡಿಕೆಶಿ ಬೆಂಬಲಿಗರು ಅಂತ ಹೇಳಿಕೊಳ್ಳುವಂಥ ಶಾಸಕರು ಗುಂಪಾಗಿ ಹೋಗಿ ಹೈಕಮಾಂಡನ್ನು ಭೇಟಿ ಮಾಡಿದರೆ ಸಿಎಂ ಮಾಡಬೇಕು ಅನ್ನೋ ಒತ್ತಡವನ್ನು ಹಾಕ್ತಿದ್ದಾರೆ ಅಂತ ಮಾತುಗಳು. ಎಲ್ಲ ನಾಯಕರನ್ನು ಕೂಡ ಭೇಟಿ ಮಾಡಿದ್ದೀನಿ. ಇಲ್ಲಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳನ್ನೂ ಭೇಟಿ ಮಾಡಿದ್ದೀನಿ, ಕೇಳಿದ್ದೀನಿ. ಮತ್ತು ಡಿ ಕೆ ಶಿವಕುಮಾರನ್ನು ಭೇಟಿ ಮಾಡಿದ್ದೀನಿ, ಕೇಳಿದ್ದೀನಿ. ನಮ್ಮ ಹೈಕಮಾಂಡು ಮಾನ್ಯ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬನ್ನು ಹೋಗಿ ಭೇಟಿ ಮಾಡಿದ್ದೀನಿ. ಇಲ್ಲಿ ಬಣ ಗಿಣ ಎಲ್ಲ ಯಾವುದೂ ಇಲ್ಲ, ಇವೆಲ್ಲನೂ ಕೂಡ ಸೃಷ್ಟಿ ಅಷ್ಟೇ. ಇದು ಎಲ್ಲರೂ ಕೂಡ ಇರ್ತಕ್ಕಂಥದ್ದು ಕಾಂಗ್ರೆಸ್ ಬಣದಲ್ಲಿ. ಕಾಂಗ್ರೆಸ್ ಬಣ ಇದ್ದವಾಗ ಯಾವ ಬಣ ಇಲ್ಲಿ ಬರ್ತದೆ? ಯಾವುದು ಬಣದ ಪ್ರಶ್ನೆನೇ ನಮ್ಮ ವಿಷಯದಲ್ಲಿ ಬರೋಲ್ಲ. ಇದು ಬಣದ ಪ್ರಶ್ನೆ ಬೇರೆ ಹೊರತುಪಡಿಸಿ ಮಾತಾಡೋದಾದ್ರೆ ಸರ್, ಇವತ್ತು ಡಿಸಿಎಂ ಅವರು ಸಿಎಂ ಆಗುವಂಥ ಅರ್ಹತೆ ಇಲ್ವಾ? ಅವ್ರಿಗೆ ಕಷ್ಟಪಟ್ಟಿಲ್ವಾ? 100% ಕಷ್ಟಪಟ್ಟಿದ್ದಾರೆ. ಅದನ್ನಿಲ್ಲ ಅಂತ ಹೇಳಿದವರು ಯಾರು? ಅವರು ಸುಮಾರು 50 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿದಿದ್ದಾರೆ. ಮತ್ತು ನಮ್ಮ ಮೊನ್ನೆ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಿಜವಾಗ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಜೋಡೆತ್ತಾಗಿ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು, ನಮ್ಮ ನಾಯಕರಾದಂಥ ರಾಷ್ಟ್ರೀಯ ನಾಯಕರಾದಂಥ ಖರ್ಗೆ ಸಾಹೇಬರ ಒಂದು ನಾಯಕತ್ವದಲ್ಲಿ ನಮ್ಮ ಪಕ್ಷದ ಎಲ್ಲ ನಿಷ್ಠಾವಂತರು ಕೂಡ ನಾವೆಲ್ಲರೂ ಕೂಡ ದುಡಿದು ಇವತ್ತು ಪಕ್ಷ ಅಧಿಕಾರಕ್ಕೆ ಬಂದಿದೆ. ಅದರಲ್ಲಿ ಬಣ ಗಿಣ ಅನ್ನೋದು ಏನಿಲ್ಲ. ನಮ್ಮದು ಪ್ರಶ್ನೆ ಇಲ್ಲ. ಮತ್ತು ಸಿಎಂ ಯಾವಾಗ ಆಗ್ತಾರೆ ಡಿಕೆಶಿ ಅವರು ಅಂತ ಅದು ನಮ್ಗೆ ಗೊತ್ತಿಲ್ಲ. ಅದೆಲ್ಲ ಏನೇ ಇದ್ರೂ ಕೂಡ ನಮ್ಮ ಪಕ್ಷದಲ್ಲಿ ಶಿಸ್ತಿದೆ. ಪಕ್ಷದ ಹೈಕಮಾಂಡು ಏನೆಲ್ಲ ತೀರ್ಮಾನ ಮಾಡಬೇಕು ಅಂತೇಳಿ, ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತೇಳಿ ಹೈಕಮಾಂಡ್ಗೆ ಗೊತ್ತಿದೆ. ಅವರು ತೀರ್ಮಾನ ಮಾಡ್ತಾರೆ. ನಾವು ಇನ್ನೂ ಕೂಡ ಚಿಕ್ಕವರಿದ್ದೀವಿ. ಅದನ್ನು ನಾವು ಯಾವುದೇ ರೀತಿಯಲ್ಲೂ ಹೇಳಲಿಕ್ಕೆ ಬರೋದಿಲ್ಲ. 3 ಬಾರಿ ಶಾಸಕರಾದಂಥವ್ರು, ಈಗ ಸಚಿವ ಸ್ಥಾನದ ಬೇಡಿಕೆಯನ್ನು ಇಟ್ಟಂಥವ್ರು, ಈ ವಿಚಾರದಲ್ಲಿ ಇದೇ ಸಮಯದಲ್ಲಿ ಖರ್ಗೆ ಅವರ ಹತ್ರ ಇದು ಚರ್ಚೆ ಬರಲಿಲ್ವಾ? ಡಿಕೆಶಿ ಅವರದ ಮುಂದಿನ ನಡೆಗಳೇನು, ಏನಾಗ್ಬೋದು ಅಂತ? ಇಲ್ಲ, ನಾವು ಅದೆಲ್ಲನೂ ಕೂಡ ನಾವು ಮಾತನಾಡಲಿಕ್ಕೆ ಯಾವುದೂ ಕೂಡ ನಾವು ಅದೆಲ್ಲನೂ ಮಾತನಾಡಲಿಕ್ಕೆ ಹೋಗಿಲ್ಲ. ನಾವು ಮಾತನಾಡಿರ್ತಕ್ಕಂಥದ್ದು ನಾನು ಮಂತ್ರಿ ಆಗಬೇಕು, ನಾನು 5 ಸಾರಿ ನಾನು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ NSU, ಯುವ ಕಾಂಗ್ರೆಸ್ಸು, ಜಿಲ್ಲಾ ಪಂಚಾಯತ್ ಮೆಂಬರು, ಮತ್ತು ನಾನು 2 ಸಾರಿ ಟಿಕೆಟ್ಸ್ ತಗೊಂಡು ಸೋತು, ಮತ್ತು 3 ಸಾರಿ ಕಂಟಿನ್ಯೂಷನ್ ಆಗಿ 13, 18, 23 ಗೆದ್ದಿದ್ದೀನಿ. ನನಗೂ ಅವಕಾಶ ಬೇಕು ಸರ್ ಅಂತೇಳಿ ಮನವಿ ಮಾಡಿದ್ದಾನೆ. ಅದಕ್ಕೆ ವೈಯಕ್ತಿಕವಾಗಿ ತಮ್ಮ ಅಭಿಪ್ರಾಯ, ಡಿಕೆಶಿ ಅವರು ಸಿಎಂ ಆಗಬೇಕಾ? ಹಾಗಾದರೆ ಯಾವಾಗ ಆಗ್ತಾರೆ ಅನ್ನೋಂಥ ಮಾತು. ಇವಾಗ ನನಗದ್ರ ಬಗ್ಗೆ ಗೊತ್ತಿಲ್ಲ. ಇವಾಗ ನಾವೇನಂತ ಹೇಳಿದ್ರೆ, ಪಕ್ಷದಲ್ಲಿ ಏನೇ ತೀರ್ಮಾನಗಳು ಮಾಡಬೇಕಾದ್ರೂ ಕೂಡ ಹೈಕಮಾಂಡ್ ಮಾಡ್ತದೆ. ನಾವು ವೈಯಕ್ತಿಕವಾಗಿ ಹೇಳೋದಾದರೆ ಅವರು ಪಕ್ಷಕ್ಕೆ ದುಡಿದಿದ್ದಾರೆ, ಅವರು ಆಗಬೇಕು. ಅದರಲ್ಲಿ ತಪ್ಪೇನಿದೆ? ಆಗಬೇಕು, ಏನು ತಪ್ಪಿದೆ? ಆಗಬೇಕು. ಯಾಕಂದರೆ ಕಷ್ಟಪಟ್ಟಿರ್ತಕ್ಕಂಥವ್ರು, ಪಕ್ಷದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಸಿಎಂ ಆಗಬೇಕು. ಅದರಲ್ಲಿ ತಪ್ಪೇನಿದೆ? ಡಿಕೆಶಿ ಅವರು ಸಿಎಂ ಆಗಬೇಕು, ಆದರೆ ಯಾವಾಗ ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಇದು ಆನೇಕಲ್ನ ಶಾಸಕರಾಗಿರ್ತಂಥ ಶಿವಣ್ಣ ಅವರ ಮಾತು. ಕ್ಯಾಮರಾಮ್ಯಾನ್ ಪ್ರಕಾಶ್ ಜೊತೆ ಮಧುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.